ನಮಸ್ಕಾರ ಎಲ್ಲರಿಗೂ. ಪೆಟ್ರೋಲ್ ಪಂಪ್‌ಗೆ ಆನ್‌ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವೊಂದು ಕಂಪನಿಯ ಒಂದು ಪೆಟ್ರೋಲ್ ಬಂಕಿಗೆ ಆನ್‌ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಮತ್ತು ಎಷ್ಟು ಫೀಸ್ ಆಗುತ್ತೆ ಮತ್ತು ಅಗತ್ಯ ದಾಖಲೆಗಳು ಎಷ್ಟು ಬೇಕು ಎಲ್ಲ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಒಂದು ಊರಿನಲ್ಲಿ ಈ ಒಂದು ಪೆಟ್ರೋಲ್ ಬಂಕಿಗೆ ಲೊಕೇಶನ್‌ಗೆ ನಿಮ್ಮ ಊರಿದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಯಾವೊಂದು ಡಿಸ್ಟಿಕ್ಕು ಯಾವೊಂದು ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಪೆಟ್ರೋಲ್ ಬಂಕ್ ಆಹ್ವಾನ ಆಗಿರುವಂಥ ಕಂಪನಿ ಬಂದು MRPL ಅಂತ ಕೊಟ್ಟಿದೆ ನೋಡಿ. MRPL ಫ್ಯೂಯಲ್, ಈ ಒಂದು MRPL ಕಂಪನಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಏನು ನೋಡ್ತಾ ಇದ್ದೀರಾ ಪ್ರಸ್ತುತ ನೀವು, ಈ ರೀತಿಯಾಗಿ ಒಂದು ಸೆಟಪ್ ಇರುತ್ತೆ. MRPL ಅಂದರೆ ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಅಂತ ಅರ್ಥ ಆಗುತ್ತೆ. MRPL ಈ ರೀತಿಯಾಗಿ ಅವರ ಒಂದು ಪೆಟ್ರೋಲ್ ಪಂಪ್ ಸೆಟಪ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೊಸದಾಗಿ ಬಂದಿರುವಂಥದ್ದು. ಇದು ಬಂದು 25 ವರ್ಷದಿಂದ ಈ ಒಂದು ಕಾರ್ಯನಿರ್ವಹಿಸ್ತಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಭಾಗದಲ್ಲಿ ಇದು ಇದೆ, ಕೆಲವೊಂದು ಭಾಗದಲ್ಲಿ ಇಲ್ಲ ಇದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು MRPL ಪೆಟ್ರೋಲ್ ಪಂಪ್ಗಳು ಸಿಟಿ ಲೆವೆಲ್ ಜಾಸ್ತಿ ಆಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಇವಾಗ ಯಾವೊಂದು ಡಿಸ್ಟಿಕ್ಕು ಯಾವೊಂದು ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ಅಂತ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ಅಧಿಕೃತ ಅಂತ ವೆಬ್ಸೈಟು ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ವತಿಯಿಂದ ನೋಟಿಫಿಕೇಶನ್ ರಿಟೇಲ್ ಔಟ್ಲೆಟ್ ಡೀಲರ್ಶಿಪ್ಗಾಗಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಕೆಲವೊಂದು ಡಿಸ್ಟಿಕ್ಗಳ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಡಿಸ್ಟಿಕ್ಕು ಹೆಸರು ಕೊಟ್ಟು ಮತ್ತು ಲೊಕೇಶನ್ ಎಲ್ಲಿ ಅನ್ನೋದು ಕೂಡ ಕೊಟ್ಟಿದ್ದಾರೆ. ತಾಲೂಕು ಹೆಸರು ಅವರು ಕೊಟ್ಟಿಲ್ಲ ಮತ್ತು ಯಾವೊಂದು ಕ್ಯಾಟಗರಿ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಮೊದಲನೇದಾಗಿ ಸ್ಟೇಟು ಕರ್ನಾಟಕ, ರೀಜನ್ ಬಂದು ಹುಬ್ಳಿ ರೀಜನ್ಗೆ ಬರುವಂಥದ್ದು. ಡಿಸ್ಟಿಕ್ ಬಂದು ಮೊದಲನೇದಾಗಿ ಯಾದಗಿರಿ ಅಂತ ಹೇಳ್ಬೋದು. ಯಾಕೆ ನಾನು ನಮ್ಮ ಒಂದು ಜಿಲ್ಲೆಯಿಂದನೇ ಪ್ರಾರಂಭ ಮಾಡಿದ್ದೀನಿ, ಯಾದಗಿರಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಯಾವ್ಯಾವಕ್ಕೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಲೊಕೇಶನ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಈ ಒಂದು ಲೊಕೇಶನ್ ಏನಿದೆಯಲ್ಲ, ಈ ಒಂದು ಲೊಕೇಶನಲ್ಲಿ ಏನು ಕೊಟ್ಟಿದ್ದಾರೆ ಈ ಒಂದು ಅಡ್ರೆಸ್ಸು, ಇದೇ ಒಂದು ಲೊಕೇಶನ್ಗೆ ಈ ಒಂದು ಪೆಟ್ರೋಲ್ ಪಂಪನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಟೈಪ್ ಆಫ್ ಆರ್ ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕ್ಯಾಟಗರಿ ಕೂಡ ಕೊಟ್ಟಿದ್ದಾರೆ. ಯಾವೊಂದು ಕ್ಯಾಟಗರಿ ಅವರು ಜನದವರು ಇದಕ್ಕೆ ಪೆಟ್ರೋಲ್ ಬಂಕಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಕೊಟ್ಟಿದ್ದಾರೆ. SC ಜನಾಂಗದವರಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ. ಅಜಿಂ ಪ್ರೇಮ್ಜಿ ಸ್ಕೂಲ್ ಇದೆ ಯಾದಗಿರಿ ಹೋಗೋ ದಾರಿಯಲ್ಲಿ ನಾಯ್ಕಲ್ ಹತ್ರ. ಆ ಒಂದು ಅಜಿಂ ಪ್ರೇಮ್ಜಿ ಸ್ಕೂಲ್ ಹತ್ರದಿಂದ ಫೌಂಡೇಶನಿಂದ ಯಾದಗಿರಿ ಟುವರ್ಡ್ಸ್ ವಡಗೇರ ಆನ್ SH ಅಂತ ಕೊಟ್ಟಿದ್ದಾರೆ. ಯಾದಗಿರಿ ಟು ವಡಗೇರ ರೋಡಿಗಿರುವಂಥ ಒಂದು ಅಜಿಂ ಪ್ರೇಮ್ಜಿ ಸ್ಕೂಲ್ ಹತ್ರ ಈ ಒಂದು ಲೊಕೇಶನ್ ಹಾಕೋಕ್ಕೆ ಅವರು ಅವಕಾಶನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಲೊಕೇಶನ್ ಕೊಟ್ಟಿರ್ತಾರೆ, ಒಂದೊಂದಾಗಿ ನೋಡ್ಕೊತಾ ಹೋಗಿ. ಮತ್ತು ಇಲ್ಲಿ ಕ್ಯಾಟಗರಿ ಕೂಡ ಕೊಟ್ಟಿದ್ದಾರೆ, ಯಾವೊಂದು ಕ್ಯಾಟಗರಿ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ. SC ST OBC ಜನರಲ್ಲು ಈ ರೀತಿಯಾಗಿ ಕೊಟ್ಟಿರ್ತಾರೆ. ಆ ಒಂದು ಕ್ಯಾಟಗರಿ ಅವರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ, ಕ್ಲೋಸ್ ಡೇಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕ್ಲೋಸಿಂಗ್ ಡೇಟು ಏಪ್ರಿಲ್ 17ಕ್ಕೆ ಈ ಒಂದು ಕೊನೆಯ ದಿನಾಂಕ ಇದೆ. ಮುಂದಿನ ತಿಂಗಳು 17ನೇ ತಾರೀಕುವರೆಗೂ ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿಯಾಗಿ ಇಲ್ಲಿ ಯಾದಗಿರಿಯಲ್ಲಿ ಎಷ್ಟಿದೆ ಟೋಟಲು, 33 ಕಡೆ ಈ ಒಂದು ಯಾದಗಿರಿ ಡಿಸ್ಟಿಕ್ನಲ್ಲೇ ಕಾಲ್ಫಾರ್ಮ್ ಆಗಿದೆ ನೋಡಿ. 33 ಕಡೆ ಈ ಒಂದು ಯಾದಗಿರಿ ಲೊಕೇಶನಲ್ಲೇ ಕಾಲ್ಫಾರ್ಮ್ ಆಗಿರುವಂಥದ್ದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಯಾಕಂದರೆ ಎಲ್ಲ ಒಂದು ಊರುಗಳ ಸ್ಥಳಗಳ ಹೆಸರು ಹೇಳ್ತಾ ಹೋದರೆ ನಾನು ತುಂಬಾ ದೊಡ್ಡದಾಗುತ್ತೆ ವಿಡಿಯೋ. ಹಾಗಾಗಿ ನೋಡಿ, ಒಂದೇ ಡಿಸ್ಟಿಕ್ಗೆ 30ರಿಂದ 40 ಸ್ಥಳಗಳಲ್ಲಿ ಒಂದು MRPL ಪೆಟ್ರೋಲ್ ಬಂಕಿಗೆ ಅರ್ಜಿ ಆಹ್ವಾನ ಆಗಿದೆ. ಸೊ ನೀವು ಕೂಡ ಯಾದಗಿರಿ ಜಿಲ್ಲೆಯವರಾಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೀವು ಲೊಕೇಶನ್ ಕಳಿಸಂದರೆ ನಾನು ನಿಮಗೆ ಬೇಕಾದ್ರೆ ಕಳಿಸ್ತೀನಿ. ನೀವು ಯಾವ ಡಿಸ್ಟಿಕ್ ಇರ್ತೀರ ಆ ಡಿಸ್ಟಿಕ್ನ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಬೇಕಾದ್ರೆ ನೀವು ನೋಡಿಕೊಂಡು ಅಪ್ಲೈನ ಮಾಡ್ಕೋಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇವಾಗ ಬೀದರ್ ಡಿಸ್ಟಿಕ್ಗೆ ಕೂಡ ಕಾಲ್ಫಾರ್ಮ್ ಆಗಿದೆ. ಬೀದರ್ ಡಿಸ್ಟಿಕ್ನಲ್ಲಿರುವಂಥ ತಾಲೂಕುಗಳಲ್ಲಿ ಕೂಡ ಕಾಲ್ಫಾರ್ಮ್ ಆಗಿದೆ. ಅದೇ ರೀತಿಯಾಗಿ ಬಿಜಾಪುರಕ್ಕೂ ಕೂಡ ಕಾಲ್ಫಾರ್ಮ್ ಆಗಿದೆ. ಕೊಡಗು ಡಿಸ್ಟಿಕ್ಗೆ ಕೂಡ ಕಾಲ್ಫಾರ್ಮ್ ಆಗಿದ್ದಾವೆ. ಉತ್ತರ ಕನ್ನಡ ಡಿಸ್ಟಿಕ್ ಕೂಡ ಆಗಿದೆ. ಬೆಂಗಳೂರು ಅರ್ಬನ್ ಕೂಡ ಕಾಲ್ಫಾರ್ಮ್ ಆಗಿದ್ದಾವೆ. ಚಿತ್ರದುರ್ಗ ಮತ್ತು ಬೀದರು, ಬೆಳಗಾವಿ, ತುಮಕೂರು, ದಕ್ಷಿಣ ಕನ್ನಡ, ರಾಮನಗರ, ರಾಯಚೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ರೂರಲ್ಲು, ಕಲಬುರಗಿ ಕೂಡ ಅವೈಲೇಬಲ್ ಇದೆ. ದಾವಣಗೆರೆ ಕೂಡ ಇದೆ, ಬಳ್ಳಾರಿ ಇದೆ, ಯಾದಗಿರಿ ಇದೆ, ಮಂಡ್ಯ ಕೂಡ ಕಾಲ್ಫಾರ್ಮ್ ಆಗಿದೆ.
ಎಲ್ಲ ಜಿಲ್ಲೆಯಲ್ಲಿ ಸ್ನೇಹಿತರೆ, ಒಂದಲ್ಲ ಎಲ್ಲ ಒಂದು ಜಿಲ್ಲೆಯಲ್ಲಿ ಕೂಡ ಈ ಒಂದು MRPL ಔಟ್ಲೆಟ್ ಪೆಟ್ರೋಲ್ ಬಂಕಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ 3,000 ರೂಪಾಯಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ 3,000 ರೂಪಾಯಿಯನ್ನು ನೀವು ಪೇ ಮಾಡಲೇಬೇಕಾಗುತ್ತೆ. ಆನ್ಲೈನ್ ಫೀಸ್ ಬಂದು 3,000 ರೂಪಾಯಿ ನೀವು ಪೇ ಮಾಡಲೇಬೇಕು. ಅಂದರೆ ಅಪ್ಲಿಕೇಶನ್ ತೊಗೊಳುತ್ತೆ. ನಾನ್ ರಿಫಂಡೇಬಲ್, ಇದು ರಿಫಂಡ್ ಅಮೌಂಟ್ ಬರೋದಿಲ್ಲ ನಿಮಗೆ. ಅಪ್ಲಿಕೇಶನ್ ಫೀಸೇ 3,000 ರೂಪಾಯಿ ಇಟ್ಟಿದ್ದಾರೆ. ಎಲ್ಲ ಒಂದು ಜಿಲ್ಲೆಯಲ್ಲಿ ಕೂಡ ಈ ಒಂದು ಲೊಕೇಶನ್ಗೆ MRPLಗೆ ಅರ್ಜಿ ಆಹ್ವಾನಿಸಲಾಗಿದೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟು 1,343 ಲೊಕೇಶನ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 1,343 ಪೆಟ್ರೋಲ್ ಬಂಕ್ಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲ ಒಂದು ಜಿಲ್ಲೆಯಲ್ಲಿದೆ, ಇಂಥ ಜಿಲ್ಲೆ ಅಂತ ಇಲ್ಲ, ಎಲ್ಲ ಒಂದು ಜಿಲ್ಲೆಯಲ್ಲಿ ತಾಲೂಕುಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ನಾನು ಹೇಳ್ತಾ ಹೋದರೆ 1,343 ಪೆಟ್ರೋಲ್ ಬಂಪ್ ಲೊಕೇಶನ್ ಹೇಳ್ತಾ ಹೋದರೆ ಸುಮಾರು 5ರಿಂದ 6 ತಾಸು ಟೈಮ್ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಲೊಕೇಶನ್ಗಳನ್ನು ನೀವು ಕಮೆಂಟ್ ಮಾಡಿ, ನೀವು ಯಾವ ಊರಿನವರು, ಯಾವ ತಾಲೂಕಿನವರು ನೀವು ನನಗೆ ಕಮೆಂಟ್ ಮಾಡಿದರೆ ನಿಮ್ಮ ಒಂದು ಊರಿಗೆ, ನಿಮ್ಮ ಒಂದು ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆಯಾ ಇಲ್ಲ, ಅರ್ಜಿ ಆಹ್ವಾನ ಆದಾಗ ಯಾವೊಂದು ಡಿಸ್ಟಿಕ್ಕು, ಯಾವೊಂದು ತಾಲೂಕು ಮತ್ತು ಯಾವೊಂದು ಲೊಕೇಶನಲ್ಲಿ ಅರ್ಜಿ ಆಹ್ವಾನ ಆಗಿದೆ, ಅದು OBC ಅವರು ಅರ್ಜಿ ಸಲ್ಲಿಸ್ಬೋದಾ, ST ಅವರು ಅರ್ಜಿ ಸಲ್ಲಿಸ್ಬೋದಾ, ಅಥವಾ ಜನರಲ್ ಅವರು ಸಲ್ಲಿಸ್ಬೋದಾ, ಅಥವಾ SC ಅವರು ಸಲ್ಲಿಸ್ಬೋದು ಅಂತ ಡೀಟೇಲ್ ಆಗಿ ನಿಮಗೆ ಕಾಮೆಂಟಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಜಸ್ಟ್ ನೀವು ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಹೋಬಳಿ ಹೆಸರು ನನಗೆ ಕಮೆಂಟ್ ಮಾಡಬೇಕು. ಈ ಒಂದು ಜಿಲ್ಲೆಗೆ, ತಾಲೂಕು, ಹೋಬಳಿಗೆ ಅರ್ಜಿ ಆಹ್ವಾನ ಆಗಿದೆಯಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿದರೆ ನಾವು ನಿಮಗೆ ಆ ಒಂದು ಲೊಕೇಶನ್ನ ಸರ್ಚ್ ಮಾಡ್ತೇನೆ. ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ ಸರ್ಚ್ ಮಾಡಿ ನೋಡ್ತೇವೆ. ನಿಮ್ಮ ಒಂದು ಗ್ರಾಮಕ್ಕೆ, ಊರಿಗೆ ಅರ್ಜಿ ಆಹ್ವಾನ ಆಗಿದ್ದರೆ ನಿಮಗೆ ಲೊಕೇಶನ್ ಕೂಡ ಕಳಿಸಿಕೊಡ್ತೀವಿ. ಹತ್ತಿರದ ಒಂದು ಆನ್ಲೈನ್ ಸೆಂಟರ್ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಅಥವಾ ನೀವೇ ನಿಮ್ಮ ಮೊಬೈಲಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಿನ್ನೆ ಒಂದು ಅಭ್ಯರ್ಥಿದು ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಸೊ ಯಾವ ರೀತಿ ಅರ್ಜಿ ಸಲ್ಲಿಸೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೇನೆ. ಇನ್ನೊಬ್ಬರು ಅರ್ಜಿ ಸಲ್ಲಿಸಿದ ನಂತರ ಗೊತ್ತಾಯ್ತು ನನಗೆ 3,000 ರೂಪಾಯಿ ಇದ್ದರೆ ಪೇಮೆಂಟ್ ಇಟ್ಟಿದ್ದಾರೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅರ್ಜಿ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ. ಇವಾಗ ಈ ಒಂದು MRPL ಪೆಟ್ರೋಲ್ ಬಂಕಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾರು ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಯಾರ ಹೆಸರು ಮೇಲೆ ಜಮೀನು ಇರುತ್ತೆ ಅಥವಾ ಭೂಮಿ ಇರುತ್ತೆ, ಲ್ಯಾಂಡು, ಫ್ಲ್ಯಾಟು, ಅವರ ಒಂದು ಆಧಾರ್ ಕಾರ್ಡ್ ಬೇಕು. ಒಂದು ಭಾವಚಿತ್ರ ಬೇಕು, ಅವರ ಒಂದು ಆಧಾರ್ ಕಾರ್ಡು, ಮತ್ತು ಜಾತಿ ಆದಾಯ ಪತ್ರ ಕೂಡ ಬೇಕಾಗುತ್ತೆ. ಮತ್ತು ಭೂಮಿ, ನಿಮ್ಮ ಒಂದು ಪಾಣಿ ಬೇಕಾಗುತ್ತೆ. ಮಿನಿಮಮ್ ನಿಮಗೆ ಅರ್ಧ ಎಕರೆ ಜಮೀನು ಇರಬೇಕಾಗುತ್ತೆ. ಈ ಒಂದು ಪಂಪ್ ಮಾಡ್ಬೇಕಂದ್ರೆ, MRPL ಪಂಪ್ ಮಾಡ್ಬೇಕಂದ್ರೆ ನಿಮಗೆ 20 ಗುಂಟೆ ಜಮೀನು ಮಿನಿಮಮ್ 20 ಗುಂಟೆ ಇರಬೇಕಂತ ಹೇಳಿದ್ದಾರೆ. ಸಿಟಿ ಲೆವೆಲ್ ಆದರೆ 10 ಗುಂಟೆ ಜಮೀನಿದ್ದು ಸಾಕು, ನಿಮಗೆ ಈ ಒಂದು ಮಾಡ್ಕೋಬೋದು. 40/40 ಜಾಗ ಇದ್ದರೂ ಕೂಡ ನಿಮಗೆ ಅದರಲ್ಲಿ ಪೆಟ್ರೋಲ್ ಬಂಕನ್ನು ಮಾಡ್ಕೋಬೋದು. ಸಿಟಿ ಲೆವೆಲ್, ಸಿಟಿ ಲಿಮಿಟ್ಸಲ್ಲಿ. ಗ್ರಾಮೀಣ ಭಾಗದಲ್ಲಾಗಿದ್ದರೆ 20 ಗುಂಟೆ ಮಿನಿಮಮ್ ಇರಬೇಕು. ನಿಮಗೆ 20 ಗುಂಟೆಯಿಂದ ಹೆಚ್ಚಿಗೆ 1 ಎಕರೆ ಕೂಡ ಇದ್ದರೂ ಕೂಡ ನಡೆಯುತ್ತೆ. ಮತ್ತು ಲೀಸ್ ಪ್ರಮಾಣಪತ್ರ ಬೇಕಾಗುತ್ತೆ, ಅಂದರೆ ಲೀಸ್ ಅಗ್ರಿಮೆಂಟ್ ಕೂಡ ಬೇಕಾಗುತ್ತೆ. ನಿಮ್ಮ ಸ್ವಂತ ಹೊಲ ಇಲ್ಲ, ನೀವು ಯಾರ್ದಾರ ಲೀಸ್ ತೊಗೊತೀವಿ ಅಂದರೆ ಲೀಸ್ ತೊಗೊಂಡು ಕೂಡ ಮಾಡ್ಬೋದು. ಸ್ವಂತ ಜಮೀನು ಇದ್ದರೆ ಅವರ ಒಂದು ಪಾಣಿ ಬೇಕಾಗುತ್ತೆ. ಯಾಕೆ ಅವ್ರ ಹೆಸರಲ್ಲಿ ಅದು ಪಾಣಿ ಇರಬೇಕು, ಅವ್ರ ಹೆಸರಲ್ಲಿ ಹಾಕೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಮದು ಸ್ವಂತ ಜಮೀನು ಇಲ್ಲ ಅಂದರೆ ಅಗ್ರಿಮೆಂಟ್ ಮಾಡ್ಕೋಬೇಕು, ಲೀಸ್ ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಅದರ ನಂತರ SLC ಅಂಕಪಟ್ಟ ಕಡ್ಡಾಯ ಮಾಡಿದ್ದಾರೆ. SLC ಓದಿದವರಿಗೆ ಮಾತ್ರ ಇದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರು ಬೇರೆ ಅವ್ರು ಸಲ್ಲಿಸೋಕ್ಕೆ ಅವಕಾಶ ಇಲ್ಲ. ಮಿನಿಮಮ್ SLC ಅಂಕ ಪಟ್ಟಿ ಬೇಕಾಗುತ್ತೆ. SLC ಓದಿದವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಸ್ಥಳದ ನಕ್ಷೆಯನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ನಿನ್ನೆ ಅಪ್ಲೋಡ್ ಮಾಡುವಾಗ ನಕ್ಷೆ ಕೇಳುತ್ತೆ ನಮಗೆ. ಅಂದರೆ ಈ ಒಂದು ನಕ್ಷೆ ಯಾವ ಥರ ಇದೆಯಾ, ನಿಮ್ಮದು ಹೊಲ ರೋಡ್ ಸೈಡ್ ಇದೆಯಾ ಅಥವಾ ರೋಡ್ ಒಳಗಡೆ ಇದೆಯಾ, ಹೆಂಗೆ ಅಂತ ಒಂದು ನಕ್ಷೆ ಕೂಡ, ಸ್ಕೆಚ್ ಕೂಡ ಕೇಳ್ತಾ ಇದೆ ಅಪ್ಲೋಡ್ ಮಾಡುವಾಗ. ಸ್ಕೆಚ್ ಬಂದು ನಿಮಗೆ ಇಂಜಿನಿಯರ್ ಕಡೆಯಿಂದ ಅಥವಾ ಸ್ಕೆಚ್ ಮಾಡಿ ಕೊಡ್ತಾರಲ್ಲ ಅಂಥವ್ರ ಕಡೆಯಿಂದ ಹೋಗಿ ನೀವು ಜಸ್ಟ್ ಆ ಲೊಕೇಶನ್ ಬಗ್ಗೆ ತೋರಿಸಿ ನೀವು ಒಂದು ಸ್ಕೆಚನ್ನು ಮಾಡಿಸ್ಬೇಕು. ಅಂದರೆ ರೋಡ್ ಎಷ್ಟು ದೂರ ಇದೆ, ನಿಮ್ಮ ಹೊಲದಿಂದ ರೋಡ್ ಎಷ್ಟು ದೂರ ಇದೆ, ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದೊಂದು ಡೀಟೇಲ್ ಆಗಿ ಒಂದು ಸ್ಕೆಚನ್ನು ಮಾಡಿಸ್ಬೇಕು. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಂದು 3,000 ರೂಪಾಯಿ ಅಂತ ಅವಾಗಲೇ ಹೇಳಿದೆ ನಿಮಗೆ. 3,000 ರೂಪಾಯಿ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಎಲ್ಲ ವರ್ಗದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಜನರಲ್ಲು, SC ST OBC ಎಲ್ಲದವರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬಟ್ ನಿಮ್ಮ ಒಂದು ಲೊಕೇಶನಲ್ಲಿ ನಿಮ್ಮ ಒಂದು ಕ್ಯಾಟಗರಿಗೆ ಅವೈಲೇಬಲ್ ಇದ್ದರೆ ಮಾತ್ರ ನೀವು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತೀರ. ಈ ರೀತಿಯಾಗಿ MRPL ಪೆಟ್ರೋಲ್ ಬಂಕ್ಗಳು ನಿಮ್ಮ ಒಂದು ಹತ್ತಿರದ ಊರಿನಲ್ಲಿ ಅಥವಾ ಪಕ್ಕದ ಊರಲ್ಲಿ ಆಗಿದ್ದರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ MRPL ಔಟ್ಲೆಟ್ಗಳು ಯಾವ ರೀತಿ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಒಂದು ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ನಾನು ಒಂದು ನೋಡಿದ್ದೇನೆ, MRPL ಔಟ್ಲೆಟ್ ಈ ರೀತಿ ಪಂಪ್ಗಳನ್ನು ನಾನು ನೋಡಿದ್ದೇನೆ. ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ,
ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಒಂದು ಫ್ಯೂಯಲ್ಸ್ ಕೂಡ ಇಲ್ಲಿ ಸಿಗ್ತವಂತ ಭಾಳಷ್ಟು ಜನ ಹೇಳ್ತಾರೆ ರಿವ್ಯೂವು. ಸೊ ನೀವು ಕೂಡ ನಿಮ್ಮ ಒಂದು ಲೊಕೇಶನಲ್ಲಿ ಅರ್ಜಿ ಆಹ್ವಾನ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಊರ ಹೆಸರು, ಜಿಲ್ಲೆ ಹೆಸರು, ತಾಲೂಕು, ಹೋಬಳಿ, ಗ್ರಾಮದ ಹೆಸರು ನನಗೆ ಕಮೆಂಟ್ ಮಾಡಿ. ನಿಮ್ಮ ಊರಿಗೆ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಅಂತ ನಾನು ನಿಮಗೆ ಕಮೆಂಟ್ ಮಾಡಿ ತಿಳಿಸ್ತೇನೆ. ಸ್ನೇಹಿತರೆ, ಇದಿಷ್ಟು ಈ ಒಂದು MRPL ಪೆಟ್ರೋಲ್ ಬಂಕಿಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂತ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.